Our hearts beat to the city streets. We began to feel the fire. We rise like tall buildings as the chemicals they take us higher. The night's young. ಯಾದರೇನು ಶಿವ ದಿಳ್ಳಿಯಾದರೇನು ಶಿವ ಜನರೆಲ್ಲ ಒಂದೇ ಶಿವ. ಇವಾಗ ಎಮ್ ಜಿ ರೋಡ್ ಹೋಗ್ತಾ ಇದ್ದೀವಿ. ಸೊ ಓಕೆ, ಇಲ್ಲೇ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ. ಸರ್ ವಿಶ್ವೇಶ್ವರಯ್ಯ ಮೆಟ್ರೋ ನಿಲ್ದಾಣ ಬಂದಿದೆ ಗುರು. ಈಗ ಮೆಟ್ರೋದಿಂದ ಎಮ್ ಜಿ ರೋಡ್ಗೆ ಹೋಗೋಣ. ಸೊ ನೋಡಿ, ಇದೆ ಮೆಟ್ರೋ ಸ್ಟೇಷನ್ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಗುರು. ನೋಡಿ ಮೆಟ್ರೋ ಸ್ಟೇಷನಲ್ಲಿ ಎಷ್ಟು ಜನ ಇದ್ದಾರೆ. ಸೊ ಇದು ಎಮ್ ಜಿ ರೋಡಲ್ಲಿ ಜಾಸ್ತಿ ಇವತ್ತು, ಯಾಕಂದರೆ ಸಂಡೇ. ಸೊ ಓಕೆ ಸ್ನೇಹಿತರೆ, ಫೈನಲ್ ಆಗಿ ಎಮ್ ಜಿ ರೋಡಿಗೆ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಏನಂದರೆ ಎಮ್ ಜಿ ರೋಡು ಇದು ಮಹಾತ್ಮ ಗಾಂಧಿ ರಸ್ತೆ ಅಂತ. ಸೊ ಇಲ್ಲಿ ಇರೋ ಒಂದು ಹೆಸ್ರಿಗೂ ಇಲ್ಲಿ ಬರೋ ಜನಕ್ಕೂ ಇಲ್ಲಿರೋ ಅಂಗಡಿಗಳಿಗೂ ಒಂದು ವ್ಯತ್ಯಾಸ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಮಹಾತ್ಮ ಗಾಂಧೀಜಿ ಕುಡಿಬೇಡಿ ಅಂತ ಹೇಳ್ತಾಯಿದ್ರು. ಸೊ ಇಲ್ಲೆಲ್ಲ ನೋಡಿದ್ರೆ ಬರೀ ಬಾರ್ಗಳೇ ಇದೆ. ಬಾರು ಪಬ್ಬೆ ಜಾಸ್ತಿ ಸಿಕ್ಕಾಪಟ್ಟೆ ಅದೇ ಇರೋದಿಲ್ಲಿ. ಸೊ ಏನು ಚರ್ಚ್ ರೋಡ್ ಇದೆ, ಇಲ್ಲೂ ಅಷ್ಟೇ ನಿಮಗೆ ನೋಡಿ ಮೇಲ್ಗಡೆನೇ ಬಾರಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬರೋದು ಅದಕ್ಕೇ. ಸೊ ಓಕೆ, ಬನ್ನಿ ಈಗ ನಾವು ಮುಂದೆ ಹೋಗೋಣ. ಸೊ ಆ್ಯಕ್ಚುಲಿ ಏನಂದರೆ ಹೋಟೆಲ್ಸ್ ಇದೆ. ಸೊ ಇಲ್ಲೆಲ್ಲ ಹೋಲ್ಸೇಲು ಮಾಡ್ತಾರೆ, ಫುಟ್ಪಾತಲ್ಲೂ ಮಾಡ್ತಾರೆ, ಶೋರೂಮು ಇದೆ. ಸೊ ಇಲ್ಲಿ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಸೊ ಏನಪ್ಪ ಅಂದರೆ ನೀವು ಶೋರೂಮ್ಸಲ್ಲೆಲ್ಲ ರೈಟ್ ಸಿಕ್ಕಾಪಟ್ಟೆ ಜಾಸ್ತಿ. ಸೊ ನೋಡಿ ಇಲ್ಲೆಲ್ಲ ಕೂತ್ಕೊಂಡು ಕುಡಿತಾ ಇದ್ದಾರೆ. ಶೋರೂಮ್ನೆಲ್ಲ ಸಿಕ್ಕಾಪಟ್ಟೆ ರೈಟ್ ಜಾಸ್ತಿ. ಸೊ ಹಾಗೇ ಇಲ್ಲಿ ನಾಯಿ ನೋಡಿ, ನಾಯಿಗೆ ಬೇರೆ ಬರ್ತಾಯಿದೆ. ಈ ನಾಯಿಗಳಿಗೂ ಬಟ್ಟೆ ಹಾಕ್ಸ್ಬಿಟ್ಟು ವಾಕಿಂಗ್ ಮಾಡಿಸ್ತಾ ಇದ್ದಾರೆ. ಸೊ ನೋಡಿ ಎಂಥ ಶೋಕಿ, ಜನಗಳಿಗೆ ಏನು ಮಾಡೋ ಕೆಲಸ ಇರಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ನಾಯಿಗಳನ್ನ ಸಾಕ್ತಾ ಇದ್ದಾರೆ. ಸೊ ಇದು ಚರ್ಚ್ ರೋಡ್ ಆ್ಯಕ್ಚುಲಿ ಇದು. ಸೊ ಇಲ್ಲಿಂದ ನಾವು ಮೆಟ್ರೋ ಇಲ್ಲೇ ನಿಲ್ಲಿಸುತ್ತೆ. ಮೆಟ್ರೋ ಆ ಕಡೆನೂ ಹೋಗುತ್ತೆ, ಈ ಕಡೆನೂ ಬರುತ್ತೆ. ಸೊ ನಾವು ಈ ಕಡೆ ಸ್ಟೇಷನ್ ಹೇಳ್ಕೊಂಡು ಚರ್ಚ್ ರೋಡ್ಗೆ ಹೋಗ್ತಾಯಿದ್ವಿ. ಚರ್ಚ್ ರೋಡಿಂದ ಹೋದರೆ ನಿಮಗೆ ಇಲ್ಲೇ ಶಾಪ್ಗಳು ಸಿಗುತ್ತೆ. ಇದು ಎಮ್ ಜಿ ರೋಡ್, ಮೇನ್ ಎಮ್ ಜಿ ರೋಡ್ ಇದು. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಹೋಟೆಲ್ಸ್ ಇದೆ, ಹಾಗೆ ಮೆನ್ಸು, ಲೇಡೀಸು ಎಲ್ಲ ಕ್ಲಾತ್ ಶಾಪ್ ಇದೆ. ಸಖತ್ತಾಗಿದೆ ಮಾತ್ರ. ಸೊ ಒಂದ್ಸಲ ವಿಸಿಟ್ ಮಾಡಿ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬರೋದು ಅಂದರೆ ಗರ್ಲ್ಸು, ಕಪಲ್ಸು ಸಿಕ್ಕಾಪಟ್ಟೆ. ಸಿಂಗಲ್ಸ್ ಬರೋದು ಸ್ವಲ್ಪ ಕಡಿಮೆ, ಬಂದರೂ ಎಲ್ಲ ಬಾಯ್ಸ್ ಮಾತ್ರ ಬರ್ತಾರೆ. ಸೊ ನೋಡಿ ಎಲ್ಲ ಶೋರೂಮ್ಗಳು. ಆ್ಯಕ್ಚುಲಿ ಏನಂದರೆ ಲೂಲು ಮಾಲ್ ಓಪನ್ ಆಗಿದೆ. ಸೊ ಎಲ್ಲ ಆ ಕಡೆ ತಿರುಗಿಬಿಟ್ಟಿರೋ ಜನ. ಸೊ ಇಲ್ಲಿ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಸಿಕ್ಕಾಪಟ್ಟೆ ಇರ್ತಿದ್ರು ಫಸ್ಟೆಲ್ಲ, ಇವಾಗ ಸ್ವಲ್ಪ ಕಡಿಮೆ. ಸೊ ಆ್ಯಕ್ಚುಲಿ ಏನಂದರೆ ಇದೆಲ್ಲ ಪಾರ್ಟಿ ಮಾಡೋಕ್ಕಾಗಲಿ, ಸಂಡೇ ವೀಕೆಂಡ್ ಎಲ್ಲ ಇದು ಮಾಡೋಕ್ಕಾಗಲಿ ಏನು ನಿಮಗೆ ಇದು ಮೇಯ್ನ್ ಆಗಿತ್ತು ಎಮ್ ಜಿ ರೋಡು. ಸೊ ಏನಾಗಿದೆ ಇವಾಗ ಅಂದರೆ ಎಲ್ಲ ಕಡೆಯೂ ಮಾಲ್ಗಳು ಓಪನ್ ಆಗಿದೆ, ದೊಡ್ಡ ದೊಡ್ಡ ಮಾಲ್ಗಳೆಲ್ಲ. ಸೊ ಅದಕ್ಕೋಸ್ಕರ ಎಮ್ ಜಿ ರೋಡ್ ಸ್ವಲ್ಪ ರಶ್ ಕಡಿಮೆ ಆಗಿದೆ. ಸೊ ಹಾಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದು ಸ್ನೇಹಿತರೆ. 60 ರೂಪಾಯಿ ಐಸ್ ಕ್ರೀಮ್ ಇದು. ಸೊ ನೋಡಿ ಹೇಗಿದೆ, ಚೆನ್ನಾಗಿದೆ ಐಸ್ ಕ್ರೀಮೇನ. ಸೊ ಏನಂದರೆ ಇಲ್ಲಿ ಎಲ್ಲ ಫಿಕ್ಸೆಡ್ ರೈಟು. ನಾವೀಗ ಎಳ್ಳೀರು ಮಾರೋರ ಹತ್ರ ಎಲ್ಲ ಚೌಕಾಸಿ ಮಾಡ್ತೀವಿ. 30 ರೂಪಾಯಿ ಎಳ್ಳೀರು, ಏಕಪ್ಪ 40 ರೂಪಾಯಿ ಕೊಡ್ತೀವಿ ಅಂದ್ಬಿಟ್ಟು. ಸೊ ಇಲ್ಲೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲಿ ಎಷ್ಟು ಕೊಡ್ತಾರೆ, ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತಿನ್ನಬೇಕು. ಏನು ಮಾಡೋಕ್ಕಾಗಲ್ಲ, ಮನೆ ಬರ. ನಮ್ಮ ಪ್ರಪಂಚನೇ ಹಂಗೆ ಅಲ್ವಾ. ಒಳ್ಳೆಯದಕ್ಕೆ ಯಾವುದಕ್ಕೂ ಬೆಲೆ ಕೊಡೋಲ್ಲ, ಯಾವುದು ಚೆನ್ನಾಗಿಲ್ಲ ಅದಕ್ಕೆ ಬೆಲೆ ಕೊಡ್ತೀವಿ. ಸೊ ಓಕೆ ನೋಡಿ, ಇದು OnePlus ಮೊಬೈಲ್ ಕಂಪ್ನಿ ಇದು, ಐ ಮೀನ್ ಶೋರೂಮ್. ಎಷ್ಟು ದೊಡ್ಡದಾಗಿದೆ ಗೊತ್ತಾ. OnePlus ನನ್ನ ಮೊಬೈಲಿಂದ OnePlus ಮೊಬೈಲ್ ಶೋರೂಮ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕಲರ್ಫುಲ್ ಚಿಟ್ಟೆಗಳು ಎಲ್ಲ ತಿರುಗಾಡ್ತಾ ಇದೆ. ಸೊ ಹಾಗೆ ಈ ಕಡೆ ಗರುಡ ಮಾಲ್ ಇದೆ. ಗರುಡ ಮಾಲ್ಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಸ್ನೇಹಿತರೆ. ಹೆಚ್ಚು ಕಡಿಮೆ ಇಲ್ಲ ಅಂದರೆ ಒಂದು 20 ನಿಮಿಷ ನಿಂತಿದ್ದೀವಿ ಟ್ರಾಫಿಕಲ್ಲಿ, ಫುಲ್ಲು ಟ್ರಾಫಿಕ್ಕು. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಸೊ ಗರುಡ ಮಾಲು ಆಪೋಸಿಟ್ಟು ಸ್ವಲ್ಪ ಮುಂದೆ ಹೋಗಿ ಲೆಫ್ಟಿಗೆ ಕಟ್ಟಾದ ಒಂದು ಗರುಡ ಮಾಲ್ ಇದೆ, ತುಂಬ ಚೆನ್ನಾಗಿದೆ. ಸೊ ನಾನು ಫಸ್ಟ್ ಬಂದಾಗ ಗರುಡ ಮಾಲು ಇದೇ ಫಸ್ಟ್ ಮಾಲ್ ನೋಡಿದ್ದು ಎಮ್ ಜಿ ರೋಡಿಗೆ ಬಂದಾಗ. ಸೊ ಯಾವ ಮಾಲ್ ಹೋಗಿರಲಿಲ್ಲ, ನನಗೆ ಇದೇ ದೊಡ್ಡದು ಅಂತ ಅನ್ನಿಸ್ತು. ಸೊ ತುಂಬ ಚೆನ್ನಾಗಿ ಕ್ರಿಯೇಟಿವಿಟಿಯಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ಸೊ ಎಲ್ಲ ಒಂಥರ ಒಂದು ಫಾರಿನ್ ರೇಂಜ್ ಕ್ರಿಯೇಟ್ ಆಗುತ್ತೆ. ಸೊ ನೋಡಿ ಇದೇ ಗರುಡ ಮಾಲ್. ಸೊ ಒಳಗಡೆ ಎಲ್ಲ ಫುಲ್ಲು ಕ್ಲಾತು, ಬಟ್ಟೆ ಎಲ್ಲ ಥರ ಇದೆ. ಸೊ ಒಳಗಡೆ ಎಲ್ಲ ರೈಟ್ ಕೇಳಿಬಿಟ್ಟು ತಲೆ ಸುತ್ತಿ ಬಿದ್ದೋಗ್ಬಿಡ್ತೀರಾ. ಸೊ ಅದನ್ನ ಹೆಂಡ್ತಿ ಬೇರೆ ಏನಾದ್ರು ಕೇಳ್ತಾಳ ಅನ್ನೋದೇ ಒಂದು ಭಯ ಆಗ್ಬಿಟ್ಟಿದ್ದು. ಸೊ ಏನು ಕೇಳಿಲ್ಲ ಅಲ್ಲಿ. ಸೊ ಯಾಕೆಂದರೆ ನಾವೆಲ್ಲ ಶಾಪಿಂಗ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಸೊ ನೋಡಿ ಎಲ್ಲ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹೆಂಗಿದೆ ಅಂದರೆ
ಈ ಕರೆಂಟ್ ಬಿಲ್ ಕಟ್ಟೋಕ್ಕೆ ಅವನು ಅಷ್ಟೊಂದು ಇಟ್ಕೊಂಡು ಮಡ್ಗೋನೇನೋ ಗೊತ್ತಿಲ್ಲ. ಎಲ್ಲ ಬರೀ ಲೈಟಿಂಗ್ಸು ಸಖತ್ತಾಗಿದೆ. ಒಟ್ಟಿನಲ್ಲಿ ಇಷ್ಟೊಂದು ಲೈಟಿಂಗ್ಸ್ ಎಲ್ಲ ಕೊಟ್ಟು ಬೆಂಗಳೂರಲ್ಲಿ ನಮ್ಮ ಕಡೆ ಎಲ್ಲ ಲೈಟ್ನ ಕಟ್ ಮಾಡ್ತಾಯಿದ್ದಾರೆ, ಅದೇ ಒಂದು ಪ್ರಾಬ್ಲಮ್ಮು. ಸೊ ಒಳಗಡೆ ಬಂದ್ವಿ, ಗರುಡ ಮಾಲ್ ಒಳಗಡೆ. ಸೊ ನೋಡಿ ಮಕ್ಕಳದೆಲ್ಲ ಎಷ್ಟು ಸಖತ್ತಾಗಿದೆ ಅಂದರೆ ಗೇಮಿಂಗ್ಸ್ ಎಲ್ಲ ಅಷ್ಟು ಸೂಪರಾಗಿದೆ ಮಾತ್ರ. ಸೊ ಒಂದು ಸಲ ವಿಸಿಟ್ ಮಾಡಿ MG ರೋಡ್ಗೆ ಹೋದ್ಮೇಲೆ. ಸೊ ಇದಕ್ಕಿಂತ ದೊಡ್ಡ ದೊಡ್ಡ ಮಾಲ್ ಇದೆ, ಏನಿಲ್ಲ, ಏನಂತ ದೊಡ್ಡ ಮಾಲ್ ಏನಿಲ್ಲ. ಇದು ಕೋರಮಂಗ್ಲದಲ್ಲೂ ಅದು ಮಾಲ್ ಇದೆ. ಲೂಲು ಮಾಲ್ ಓಪನ್ ಆಗಿದೆ ಈಗ. ಸೊ ಅಲ್ಲಿಗೆ ಹೋಗಿ ಟೈಮ್ ಇರಲಿಲ್ಲ. ಸೊ ಗೇಮ್ಸಿಂಗ್ ಎಲ್ಲ ನೋಡ್ತಾ ಇದ್ವಿ. ಸೊ ಹಾಗೆಯೇ ಫುಡ್ ಕೋರ್ಟು ಮೇಲ್ಗಡೆ ಇದೆ. ಸೊ ಓಕೆ ಬನ್ನಿ ನಾವು ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಸೊ ಆ್ಯಕ್ಚುಲಿ ಏನಾಯಿತು ಅಂದರೆ ಕಥೆಯಲ್ಲಿ ಫುಡ್ ಕೋರ್ಟಲ್ಲಿ ನಮಗೆ KFC ತಿನ್ನೋಣ ಅಂತ ಹೋಗ್ತಾಯಿದ್ವಿ. KFC ಅಲ್ಲಿ ಏನಂದರೆ ನಾವೇ ಕಂಪ್ಯೂಟರ್ ಇದೆ, ಕಂಪ್ಯೂಟ್ರಲ್ಲಿ ಆರ್ಡ್ರ್ ಮಾಡಿ ಬಿಲ್ ಪೇ ಮಾಡಿಬಿಟ್ಟು ಆಮೇಲೆ ತೊಗೊಂಡೋಗಿ ಟೋಕನ್ ಕೊಟ್ಟರೆ ಅವ್ನು ಕೊಡ್ತಾರಂತೆ. ಸೊ ಅದಕ್ಕೋಸ್ಕರ ಇಲ್ಲಿ ತಿನ್ನೋದೇ ಹೆಚ್ಚು, ಇನ್ನು ಕಂಪ್ಯೂಟರೆಲ್ಲ ಆರ್ಡ್ರ್ ಮಾಡೋದು ಟೈಮ್ ಇಲ್ಲ ಅಂದ್ಬಿಟ್ಟು ಸೊ ಒಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಪಿಜ್ಜಾ 236 ರೂಪಾಯಿ. ಓಕೆ ಕುತ್ಕೊಳ್ಳಿ ಸರ್, ಒಂದು 10 ನಿಮಿಷ ಬರುತ್ತೆ ಅಂತ ಹೇಳಿದ್ರು. ಸೊ ಓಕೆ ನಾನೇ ಹೋಗಿ ತೊಗೊಂಡು ಬಂದೆ. ಅಂತೂ ಇಂತೂ ಪಿಜ್ಜಾ ಬಂತು. ಸೊ ತಿಂದಿರಲಿಲ್ಲ, ಸುಮಾರು ದಿನ ಆಗಿತ್ತು ತಿಂದು. ಸೊ ಇದೆಲ್ಲ ನಮ್ಗೆ ಇಷ್ಟ ಆಗೋಲ್ಲ, ಪಿಜ್ಜಾ ಎಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ನಮ್ಮ ಮಿಸ್ಸಸ್ ಬೇರೆ ತಿನ್ನಬೇಕು ಅಂತ ಇದ್ಲು. ಇನ್ನೇನು ಕೊಡಿಸ್ಲಿಲ್ಲ ಅಂತ ಆಮೇಲೆ ಅದಕ್ಕೆ ಬೇರೆ ಸುಮ್ಮನೆ ಅಯ್ಯ ಅಂತಾರೆ ಅಂದ್ಬಿಟ್ಟು ಸೊ ಓಕೆ ಪಿಜ್ಜಾ ತಿನ್ನೋಣ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಏನೋ ಚೀಸೆಲ್ಲ ಕೊಟ್ಟಿದ್ರು, ಹಾಕ್ಕೊಂಡು ಟೊಮೊಟೊ ಕೆಚಪ್ ಕೊಟ್ಟಿದ್ರು. ಏನು ಹೇಳಬೇಕು ಅಂದರೆ ಕುಡಿಯೋ ನೀರು ಎಲ್ಲೂ ಇಲ್ಲ, ಅದನ್ನು ದುಡ್ಡು ಕೊಟ್ಟು ತೊಗೋಬೇಕಂತೆ. ಸೊ ಅದಕ್ಕೂ ಏನೋ ಆರ್ಡ್ರ್ ಮಾಡೇ ತೊಗೋಬೇಕಂತೆ. ಸೊ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಸೊ ಟ್ರೈ ಮಾಡೋಣ ಪಿಜ್ಜಾನ ಅಂದ್ಬಿಟ್ಟು ನೋಡಿದ್ವಿ. ಚಿಕನ್ ಬರ್ಗರ್ ಏನೋ ಚಿಕನ್ ಪಿಜ್ಜಾ ಅಂತ ಇದು ಏನೋ ನಂಗೆ ಗೊತ್ತಿಲ್ಲ ಸರಿಯಾಗಿ. ಸೊ ಓಕೆ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ನೋಡಿದೆ. ಪರವಾಗಿಲ್ಲ, ಚೆನ್ನಾಗಿದೆ, ಏನು ಅಷ್ಟು ಇದಿಲ್ಲ, ಚೆನ್ನಾಗಿತ್ತು. 240 ರೂಪಾಯಿನೂ ಸಮಥಿಂಗ್ ಆಗಿತ್ತು. ಓಕೆ ಅಷ್ಟು ಕೊಟ್ಟರು ಟೇಸ್ಟಿಯಾಗಿತ್ತು ಮಾತ್ರ ಪಿಜ್ಜಾ. ಬಟ್ ಏನಂದರೆ ನಾನೇನು ಇದೆಲ್ಲ ಇದು ಮಾಡಲ್ಲ, ತಿನ್ನಿ ಅಂತ ಹೇಳಲ್ಲ. ಯಾಕೆಂದರೆ ಎಷ್ಟು ಒಳ್ಳೊಳ್ಳೆ ಆಹಾರಗಳಿರುತ್ತೆ. ಸೊ ಇದನ್ನೆಲ್ಲ ಬಿಟ್ಟು ಇದನ್ನು ತಿನ್ನೋದು ತಪ್ಪು. ಅಂದರೆ ಎಲ್ಲ ಒಂದು ಕಡೆ ಯಾವಾಗಲಾರು ಒಂದ್ಸಲಿ ಹೋದಾಗ ತಿನ್ನೋಣ ಅಂದ್ಬಿಟ್ಟು ನಾವು ತಿಂದಿದ್ದು ಅಷ್ಟೇ. ಆ್ಯಕ್ಚುಲಿ ಏನಂದರೆ ನನ್ನ ಹೆಂಡತಿ ಬೆಳಗ್ಗೆ ಬಿರಿಯಾನಿ ತಿಂದಿದ್ವು ಗುಂಡು ಪಲಾವಲ್ಲಿ. ಅಲ್ಲಿ ಅರ್ಧಂಬರ್ಧ ತಿಂದ್ಬಿಟ್ಟು ಬೇಡ ಸಾಕು ನನಗೆ ಹೊಟ್ಟೆ ತಿಂದ್ಬಿಟ್ಟು. ಸೊ ಇದು 2 ಪೀಸ್ ಕಂಪ್ಲೀಟಾಗಿ ತಿಂದ್ಲು. ಹಂಗಂದರೆ ಚೆನ್ನಾಗಿದೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ನನಗೇನೋ ಇದು ಹೆಂಗಿರುತ್ತೇನೋ ಅಂದ್ಕೊಂಡೆ. ಚೆನ್ನಾಗಿದೆ, ಪರವಾಗಿಲ್ಲ, ನಾಟ್ ಬ್ಯಾಡ್. ಸೊ ಅದೆಲ್ಲ ತಿನ್ಕೊಂಡು ನಾವು ಕೆಳಗಡೆ ಬಂದ್ವಿ. ಪಕ್ಕದಲ್ಲೇ ಗರುಡ ಮಾಲ್ ಪಕ್ಕದಲ್ಲೇ ಒಂದು ಫೀಲ್ಡ್ ಇದೆ. ಅಲ್ಲಿ ಆವಾಗ ಫಂಕ್ಷನ್ ಮಾಡ್ತಾ ಇರ್ತಾರೆ, ಇಲ್ಲ ಏನಾರು ಸ್ಪೋರ್ಟ್ಸ್ ಇರುತ್ತೆ, ಸ್ಕೇಟಿಂಗ್ ಆಡೋದು ಅದೆಲ್ಲ ಪ್ರತಿ ವೀಕೆಂಡು ಮತ್ತು ಸಂಡೇ ಏನಾದರೂ ನಿಮಗೆ ಒಂದು ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಇಲ್ಲಿ ಬಂದ್ವಿ, ಎಲ್ಲ ನೋಡಿದ್ವಿ. ಇಲ್ಲಿ ಯಾವುದೋ ಒಂದು ಇಂಗ್ಲೀಷ್ ಆ್ಯಡ್ ಹಾಕ್ಬಿಟ್ಟು ಹುಚ್ಚರು ಥರ ಕುಣಿತಾಯಿದ್ರು. ಯಪ್ಪ ನೋಡ್ಬಿಟ್ಟೆ ಅರ್ಧ ತಲೆನೋವು ಬಂದ್ಬಿಡ್ತು. ಸೊ ಇನ್ನೇನು ಮಾಡಿದೆ, ನಾವು ಅವ್ರ ಜೊತೆ ಹುಚ್ಚಿನ ಮದುವೆಲಿ ಉಂಡೋನೆ ಜಾಣ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಬಂದ್ವಿ. ತುಂಬ ಚೆನ್ನಾಗಿತ್ತು. ಏನೇನೋ ಸಾಂಗ್ ಯಾರೋ ಹೊರಗಡೆಯಿಂದ ಕರೆಸಿ ಸಾಂಗ್ ಹೇಳಿಸ್ತಾ ಇದ್ರಂತೆ. ಸೊ ಇದೆಲ್ಲ ನೋಡಿ ಖುಷಿ ಆಯಿತು. ಲೈಟಿಂಗ್ಸು ಮತ್ತು ಮ್ಯೂಸಿಕ್ಸು ಏನೋ ಒಂಥರ ನೆಕ್ಸ್ಟ್ ಫೀಲ್. ಇಲ್ಲೆಲ್ಲ ಬಂದಿರೋರೆಲ್ಲ ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರ ಮೈ ಮೇಲೆ ಪ್ರಜ್ಞೆನೇ ಇಲ್ದಂಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಕುಡಿದ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು ಮಾತ್ರ. ಸೊ ಓಕೆ ಬನ್ನಿ ಈಗ ಹೋಗೋಣ. ಸೊ ಸ್ನೇಹಿತರೆ, ಗರುಡ ಮಾಲ್ ಎಲ್ಲ ಟ್ರಿಪ್ ಮುಗೀತು. ನೋಡಿದ್ರಲ್ಲ ಹೆಂಗಿತ್ತು ಅಂದ್ಬಿಟ್ಟು. ಇದೆಲ್ಲ ನಮ್ಮಂಥವ್ರಿಗೆಲ್ಲ. ಸೊ ಬಂದಿದ್ದು ಯೋಚನೆ ನೋಡ್ಕೊಂಡು ಹೋಗೋಕ್ಕಷ್ಟೇ, ಏನು ತಗೊಳಕ್ಕಾಗಲ್ಲ ಏನಿಲ್ಲ. ಸೊ ಓಕೆ ಈ ವಿಡಿಯೋ ಎಂದಿಗೆ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್. ಸೊ ಗರುಡ ಮಾಲಲ್ಲಿ ಇದೊಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ದೊಡ್ಡದೊಂದು ಬೋಟನ್ನು ಇಟ್ಟಿದ್ದಾರೆ. ಸೊ ಇದು ನೋಡಿ ಖುಷಿ ಆಯಿತು. ಸೊ ಅದಾದಮೇಲೆ ಸ್ನೇಹಿತರೆ ಬರಬೇಕಾದ್ರೆ ಟೀ-ಶರ್ಟ್ಸ್ಗಳು ನೋಡಿದ್ವು. ಅದೊಂದು ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಅದು ಅಂಗಡಿ ಇದೆಯೇನೋ ಗೊತ್ತಿಲ್ಲ. ಸೊ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು, ನಾವು ಬಂದಾಗ ಸಂಜೆ ಆಗಿತ್ತು. ಇವಾಗ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ. ಇಲ್ಲೆಲ್ಲ ನ್ಯೂ ಇಯರ್ಗೆ ಸಖತ್ತಾಗಿ ಪಾರ್ಟಿ ಮಾಡ್ತಾರೆ. ನ್ಯೂ ಇಯರು, ಕ್ರಿಸ್ಮಸ್ ಆ ಟೈಮಲ್ಲೆಲ್ಲ ಸೂಪರಾಗಿರುತ್ತೆ. ಬಟ್ ಜನ ಜಾಸ್ತಿ ಇರ್ತಾರೆ, ಅದರಿಂದ ಸ್ವಲ್ಪ ರಶ್ ಇರುತ್ತೆ. ಅದರಿಂದ ವೀಕ್ ಡೇಸಲ್ಲಿದ್ರೆ ಒಳ್ಳೆಯದು. ಸೊ ಅದಾದಮೇಲೆ ಟೀ-ಶರ್ಟ್ಸ್ಗಳು ನೋಡಿದ್ವಿ. 150 ರೂಪೀಸು 3 ತೊಗೊಂಡ್ರೆ 500 ಅಂತೆ. ಚೆನ್ನಾಗಿದೆ. ಸಾರಿ 200 ರೂಪೀಸ್ ಅಂತ ಒಂದು ಟೀ-ಶರ್ಟ್. 3 ತೊಗೊಂಡಾದ್ಮೇಲೆ ಹೋಗ್ತಾ ಇದ್ವಿ ಇವಾಗ. ಸೊ ಫೈನಲಾಗಿ ಗರುಡ ಮಾಲು ಒಂದು ರೌಂಡ್ ಹೊಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಓಕೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ವಿಡಿಯೋ ನಿಮಗೆ ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ.